ಅವ್ರ ಜೊತೆ ಆಗಿರ್ತೀವಿ ನಾವು, ಹೌದಿಲ್ರಿ? ಹಂಗ ಶ್ರೀ ಗುರುವಿನ ಜೊತೆ ಇರಬೇಕು. ಆಪ್ತ ಸೇವಾ ಅಂತಾರೆ ಇದಕ್ಕ. ಆಪ್ತ ಸಂಬಂಧಿಕರು ಬಂದ್ರ ಅಂತಂದ್ರ ಅವ್ರ ಜೊತೆ ನಾವ್ ಹೇಗಿರ್ತೇವಲ್ಲ ಆ ಥರ ಅಂತಂದ್ರ ಅವರಿಗೆ ಅನುಕೂಲವಾಗಿರುವಂತ ವೃತ್ತಿಯಿಂದ ಇರೋದು. ಗುರುವಿಗೆ ಅನುಕೂಲ ವೃತ್ತಿಯಿಂದಿರೋದು ಇದು ಆಪ್ತ ಅಂತ ಕರೀತಾರೆ. ಎರಡನೇದು ಅಂಗ ಸೇವಾ ಅಂತೈತಿ. ಈ ನಮಗೆ ಯಾರ ಬಂದ್ರಪ್ಪ, ನಾವು ಅವ್ರಿಗೆ ಏನ್ ಕೊಡ್ತೇವಿ? ಬಂದವರಿಗೆ ಒಂದಿಷ್ಟು ಮುಖ ತೊಳ್ಕೊಳಕ್ಕ, ಕೈಕಾಲು ತೊಳ್ಕೊಳಕ್ಕ ನೀರ್ ಕೊಡ್ತೇವಿಲ್ರಿ? ಹಂಗ ಗುರುವಿನ ಪ್ರಕ್ಷಾಲನಕ್ಕಾಗಿ ಅಂದ್ರೆ ಮುಖಾದಿ ತೊಳ್ಕೊಳ್ಳೋ ಸಲುವಾಗಿ ಅವರ ಅಂಗ ಸೇವೆಯನ್ನ ಮಾಡೋದು, ಇದಕ್ಕೆ ಅಂಗ ಸೇವಾ ಅಂತ ಕರೀತಾರೆ. ಸ್ಥಾನ ಅಂತಂದ್ರ ಗುರು ಗೃಹಸ್ಥ ಆಗಿದ್ದ ಅಂತಂದ್ರ ಗುರುವಿನ ಗೃಹವನ್ನ, ಕ್ಷೇತ್ರವನ್ನ, ಅಥವಾ ಅವರು ಸನ್ಯಾಸಾಶ್ರಮದಾಗಿದ್ರ ಅಂತಂದ್ರೆ ಅವರ ಮಠವನ್ನ ಸ್ಥಾನ ಅಂತ ಕರೀತಾರೆ. ಇವುಗಳ ಸಂರಕ್ಷಣೆ ಮಾಡೋದು ಶಿಷ್ಯರ ಕರ್ತವ್ಯ. ಇದಕ್ಕೇನಂತ ಕರೀತಾರೆ? ಸ್ಥಾನ ಸೇವಾ ಅಂತ. ಇನ್ನ ಶ್ರೀ ಗುರು ಅಂತಂದ್ರ ಸಾಕ್ಷಾತ್ ಈಶ್ವರ ಅಂತ ಭಾವಿಟ್ಕೊಂಡ್ವಿ ಅಂತಂದ್ರೆ ಇದಕ್ಕ ಸದ್ಭಾವ ಸೇವಾ ಅಂತ ಕರೀತಾರೆ. ಈ ನಾಲ್ಕರಿಂದ ಶ್ರೀ ಗುರುಗಳಿಗೆ ನಾವು ಮಾಡ್ತೇವಲ್ಲ ಇದಕ್ಕ ತನು ಅರ್ಪಣ ಅಂತ ಕರಿತೇವೆ. ಶಾಸ್ತ್ರಕಾರ ಹೇಳ್ತಾರೆ ಅಂದ್ರ ಗುರುವಿನ ಆಪ್ತ ಅನುಕೂಲ ವೃತ್ತಿಯಿಂದಿರೋದು, ಗುರುವಿಗೆ ಅಂಗ ಸೇವಾ ಅಂತಂದ್ರ ಅವ್ರ ಶರೀರಕ್ಕೆ ಆರಾಮ ತಪ್ಪಿತಂತಿಟ್ಕೋರಿ, ಶಿಷ್ಯರಾದವ್ರ ಕರ್ತವ್ಯ ಅದ ಅವ್ರ ಸೇವಾ ಮಾಡೋದು, ಹೌದೇಲ್ರಿ? ಇದು ಅಂಗ ಸೇವಾ. ಆ ನಂತರ ಗುರುವಿನ ಮಠ, ಮನೆ, ಅವ್ರ ಕ್ಷೇತ್ರ ಇದರ ಸಂರಕ್ಷಣೆ ಮಾಡೋದು ಕೂಡ ಶಿಷ್ಯನ ಕರ್ತವ್ಯ. ಇದಕ್ಕೆ ಸ್ಥಾನ ಅಂತಾರೆ. ಗುರು ಅಂದ್ರೆ ಸಾಕ್ಷಾತ್ ಪರಮಾತ್ಮ ಅಂತ ತಿಳ್ಕೊಳ್ಳೋದು ಸದ್ಭಾವ ಅಂತಾರೆ ಇದಕ್ಕೆ. ಹೀಗ ಮಾಡಿದ್ರ ಇದು ತನು ಅರ್ಪಣ. ಆದ್ರ ಕೆಲವು ಜನ ಹೆಂಗಿರ್ತಾರ ಗೊತ್ತನ್ರಿ? ಜನ ಹೇಳ್ತಾರ, ಭಕ್ತರಾದೆವೆಂದು ಯುಕ್ತಿಗೆಟ್ಟು ನುಡಿದರು, ಯಾಕೆ? ಗುರುವಿನಲ್ಲಿ ತನುವಂಚನ. ಗುರುವಿನಲ್ಲೇ ತನುವಂಚನ ಮಾಡ್ತೀವಿ ನಾವು. ಅರ್ಥ ಆಗಿರ್ಬೇಕನ್ನಿಸ್ತದ. ಗುರುವಿಗೆ ಅನುಕೂಲ ವೃತ್ತಿಯಾಗಿರಂಗಿಲ್ಲ, ಗುರುವಿನ ಅಂಗ ಸೇವಾ ಮಾಡಂಗಿಲ್ಲ, ಗುರುವಿನ ಗೃಹ ಕ್ಷೇತ್ರಾದಿಗಳ ರಕ್ಷಣೆಯನ್ನ ಮಾಡಂಗಿಲ್ಲ, ಗುರು ಅಂತಂದ್ರೆ ಸಾಕ್ಷಾತ್ ಶಿವ ಅಂತ ಭಾವಿಸಂಗಿಲ್ಲ. ಇದಕ್ಕೇನಂತ ಕರೀತಾರೆ? ತನುವಂಚನ ಅಂತ ಕರೀತಾರೆ. ಈ ತನುವಂಚನವನ್ನ ಮಾಡೋದು ಜೊತೆಗೆ ಏನ್ ಹೇಳೋದು? ನಾವು ಭಕ್ತರಾದೇವಿ ಅಂತ ಹೇಳೋದು. ಹಿಂಗ್ ಸಾಧ್ಯದ ಏನ್ರಿದು? ಎರಡನೇ ಚನ್ನಬಸವಣ್ಣ ಹೇಳೋದು, ಲಿಂಗದಲ್ಲಿ ಮನವಂಚನೆ. ಗುರುದೇವರು ಲಿಂಗವನ್ನು ಕೊಟ್ಟಾರ. ಲಿಂಗ ಅಂತಂದ್ರ ಈ ಜಗತ್ತಿನ ಒಳ ಹೊರಗೆಲ್ಲ ವ್ಯಾಪಿಸಿರ್ತಕ್ಕಂತಹ ಪರಾತ್ಪರ ಪರವಸ್ತು. ಆ ಪರಾತ್ಪರ ಪರವಸ್ತುವನ್ನೇ ಆ ಸದ್ಗುರುದೇವ ನಮ್ಮ ಅಂಗೈಯೊಳಗ ಕೊಟ್ಟಾರ. ಹಸ್ತಮಸ್ತಕ ಸಂಯುಗದ್ವಾರ ಬ್ರಹ್ಮರಂಧ್ರದಲ್ಲಿರ್ತಕ್ಕಂತಹ ಪುರವಸ್ತುವನ್ನ ಭಾವ, ಮನ, ನೇತ್ರದ ಮೂಲಕವಾಗಿ ಕೈಯೊಳಗೆ ಕೊಟ್ಟಾರ. ತಮಗೆ ಗೊತ್ತಿರಬೇಕು ಏನಂತಂದ್ರೆ, ಈ ನಮ್ಮಲ್ಲಿ ಧ್ಯಾನ ಪದ್ಧತಿಯಲ್ಲಿ ಬಹಿರ್ಯಾಗ ಮತ್ತು ಅಂತರ್ಯಾಗ ಅಂತ ಐತಿ. ಇದು ನಿಮ್ಮ ಮಾಹಿತಿಗಾಗಿ ಹೇಳಕತ್ತೀನಿ, ಔಟ್ ಆಫ್ ಸಬ್ಜೆಕ್ಟ್, ಇದು ಗೊತ್ತಿರ್ಲಿ ಅಂತ ಹೇಳಕತ್ತೀನಿ. ಬಹಿರ್ಯಾಗದಿಂದ ಬಹಿರ್ಯಾಗ ಬಹಿರ್ ಅರ್ಚನೆ ಅಂತ ಅದ್ರ ಅರ್ಥ. ಬಹಿರ್ ಅರ್ಚನೆಯಿಂದ ಭಗವಂತನ ಸಾಕ್ಷಾತ್ಕಾರ ಅಷ್ಟು ಸುಲಭವಾದದ್ದಲ್ಲ.
ಈಗ ಏನೆಲ್ಲ ಮಾಡ್ತೇವೆ ನಾವು. ಈ ಗಣೇಶ ಚತುರ್ಥಿ ನಡ್ದದ, ಎಲ್ಲಿ ನೋಡಿದ್ರೆಲ್ಲ ಗಣಪತಿ ಹಬ್ಬ ನಡ್ದದ, ಹೌದಿಲ್ರಿ? ಗಣೇಶನಿಗಾಗಿ ಏನೆಲ್ಲ ತಂತಂದು ಇಡ್ತಾರ, ಷೋಡಶ ಉಪಚಾರ ಪೂಜೆಯನ್ನ ಮಾಡ್ತಾರ. ಇದು ಬಹಿರ್ ಯಾಗ ಅಂತ ಕರ್ಸ್ಕೊತದ್ರಿ. ಅಂದ್ರೆ ಬಹಿರ್ ಅರ್ಚನ. ಇದರಿಂದ ಭಗವಂತನ ಸಾಕ್ಷಾತ್ಕಾರ ಆಗುವುದಿಲ್ಲ, ಅಷ್ಟು ಸುಲಭವಾಗಿ ಆಗುವುದಿಲ್ಲ. ಮನ ಪ್ರಸನ್ನ ಆಗಬಹುದು, ಸ್ವಲ್ಪ ಲಾಭಗಳದಾವ. ಮನಸ್ಸು ಆನಂದದಿಂದ ತುಂಬುತ್ತದ, ಒಂದಿಷ್ಟು ಸದ್ಭಾವದ ವಿಕಾಸ ಆಗಬಹುದು. ಆದ್ರೆ ದೇವ ದರ್ಶನ ಆಗುವುದು. ದೇವ ದರ್ಶನಕ್ಕೆ ಸುಲಭ ಉಪಾಯ ಅಂತಂದ್ರೆ ಅಂತರ್ಯಾಗ. ಅಂತರ್ಯಾಗದಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ತೈತಿ. ಅದು ಹೇಗೆ ಅಂತಂದ್ರ ಅದೊಂದು ಸಾಧನಾ ಪದ್ಧತಿ ಐತಿ. ಅದಕ್ಕೆ ಅಂತರ್ಯಾಗ ಅಂತಾರ. ಅದಕ್ಕೆ ಮೂಲಾಧಾರದಲ್ಲಿರ್ತಕ್ಕಂಥ ಜೀವ ಚೈತನ್ಯವನ್ನ ಬ್ರಹ್ಮರಂಧ್ರಕ್ಕೇರಿಸಿ, ಬ್ರಹ್ಮರಂಧ್ರದಲ್ಲಿರುವಂತ ಪರಶಿವನ ಅಥವಾ ಸಾಕಾರ ಭಗವಂತ ಭಗವತಿಯ ಪಾದದಲ್ಲಿ ತಲ್ಲೀನತ ಹೊಂದಿ, ಅಲ್ಲಿಂದ ಹೃದಯಕ್ಕೆ ಬಂದು ಭಾವಿಸ್ಬೇಕಾಗ್ತದ. ಭಾವನೋಪನಿಷತ್ ಅಂತ ಐತಿ. ಅವಾಗರ ಅನುಕೂಲ ಆದ್ರ ತೆಗೆದು ನೋಡ್ರಿ, ಬಹಳ ಅದ್ಭುತ ಉಪನಿಷತ್ತು. ಆ ಭಗವಂತನಲ್ಲೇ ಪೂರ್ಣ ತಲ್ಲೀನತೆಯನ್ನು ಹೊಂದಬೇಕು. ಇದರಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ತದ. ಇವನಿಗೆ ಶಿವಯೋಗಿ ಅಂತಾರೆ. ಅಲ್ಲೇ ಉಪನಿಷತ್ನ್ಯಾಗ ಸುದಕ್ ಶಿವಯೋಗಿ ಅಂತ ಪದ ಬಳಸ್ಯಾರ. ಇವನಿಗೆ ಶಿವಯೋಗಿ ಅಂತ ಕರೀತಾರ ಅವರು. ಅಂದ್ರೆ ಹೇಳೋ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಅಂತರ್ಯಾಗದಿಂದ ಭಗವಂತನ ಸಾಕ್ಷಾತ್ಕಾರ ಆಗ್ತದ. ಅದಕ್ಕೆ ಸುಲಭೋಪಾಯ ಯಾವುದಪ್ಪ ಅಂತಂದ್ರೆ ಲಿಂಗ ಧ್ಯಾನ. ನಮ್ಮ ಗುರುದೇವರು ಆ ಪರಮಾತ್ಮ ಬಹಳ ದೊಡ್ಡ ವಿಜ್ಞಾನ ಅದರೆ, ಅದ ನೀವು ತಿಳ್ಕೊಂಡಷ್ಟು ಸುಲಭವಾದದ್ದಲ್ಲ. ಬಹಳ ಮಂದಿ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಬಹಳ ಹೈ ಲೆವೆಲ್ ಅಂತ ಹೇಳಿದ್ರು, ಬಹಳ ಎತ್ತರ ಮಟ್ಟದ ವಿಜ್ಞಾನ. ಜೀವ ಚೈತನ್ಯವನ್ನ ಊರ್ಧ್ವಮುಖಕ್ಕೆ, ಜಲಾಕರ್ಷಣ ಅಂತಾರ ಅದಕ್ಕೆ, ಊರ್ಧ್ವಮುಖಕ್ಕೆ ಏರಿಸಿ ಬ್ರಹ್ಮರಂಧ್ರದಲ್ಲೇ ಇರ್ತಕ್ಕಂಥ ಪರಾತ್ಪರ ಪರವಸ್ತುವಿನಲ್ಲೇ ಬೆಳೆಸಿ, ಆ ಪರಾತ್ಪರ ಪರವಸ್ತುವನ್ನ ಭಾವಕ್ಕೆ ಇಳಿಸಿ, ಮನದಲ್ಲೇ ತುಂಬಿ ನೇತ್ರಕ್ಕೆ ತಂದು, ಆ ಪ್ರಭೆಯನ್ನೇ ಕರಸ್ಥಲದ ಇಷ್ಟಲಿಂಗದಲ್ಲಿ ಕೊಡೋದಕ್ಕೆ ಲಿಂಗ ದೀಕ್ಷಾ ಅಂತಾರೆ. ಅರ್ಥಲ್ರಿ? ಬರೇ ಸುಮ್ಮನೆ ನಿಮಗೆ ಯುಗತಿ ಕೊರದು ತಲೆ ಮೇಲೆ ಕೈ ಇಟ್ಟು ಕೊಳ ಒಂದು ದ್ರಾಕ್ಷಿ ಕಟ್ಟೆ ಒಂದು ಸಂತ್ಯಾಂಗದ ಲಿಂಗ ತಂದು ಕೊಟ್ಟು ಆಯ್ತಪ್ಪ ದೀಕ್ಷಾ ಅಲ್ಲ ಅನ್ನಂಗಿಲ್ಲ. ಲಿಂಗ ದೀಕ್ಷಾ ಅದು ಲಿಂಗೂ ಅಲ್ಲ, ಸುಮ್ಮ ವಸ್ತು ಅಷ್ಟೇ. ಅದು ಅದರಲ್ಲಿ ಪ್ರಭೆ ಬಂದಿಲ್ಲ. ಇಂಥ ದೀಕ್ಷಾ ಆಗೋದು ಬಹಳ ಕಠಿಣ. ಅಂತಪ್ಪ ಸದ್ಗುರು ಬೇಕದಕ್ಕೆ. ಅಂತ ಗುರುದೇವರ ಕೃಪೆಯಿಂದ ಆಗ್ತದೆ. ಶರಣರು ಕೊಟ್ಟಿದ್ದು ಇದನ್ನ. ಹಂಗ ಕೊಟ್ಟಾರ ಅವರು, ಲಿಂಗವನ್ನೇ ಕೊಟ್ಟಾರ. ಪರಾತ್ಪರ ಪರಬ್ರಹ್ಮವನ್ನೇ, ಆ ಸತ್ಯವಸ್ತುವನ್ನೇ ನಿಮ್ಮ ಅಂಗೈಯೊಳಗೆ ಕೊಟ್ಟಾರಲ್ಲ. ಎದಕ್ಕೆ ಕೊಟ್ಟಾರ? ಆ ಅಂಗೈಯೊಳಗಿನ ಲಿಂಗ ನೇತ್ರ ತುಂಬಬೇಕು, ಮನಸ್ಸಿನ ತುಂಬಬೇಕು, ಭಾವದ ತುಂಬಬೇಕು, ನನ್ನ ಸರ್ವಾಂಗವೆಲ್ಲವೂ ಲಿಂಗ ಆಗ್ಬೇಕು. ಹಿಂಗಾಗ್ಲಿಪ್ಪ ಅಂತ ಅದನ್ನು ಕೊಟ್ಟಾರ. ನಾವೇನ್ ಮಾಡ್ತೀವಿ? ಕೈಯ ಲಿಂಗ ಇಟ್ಕೊಂಡು ಏನಾರೇ ಮಾಡ್ತೇವೆ. ಇದಕ್ಕೇನಂತ ಕರೀತಾರೆ? ಮನ ವಂಚನಾ ಅಂತ ಕರೀತಾರೆ. ಚನ್ನಬಸವಣ್ಣವರು ಏನಂತಾರೆ ಇದಕ್ಕ? ಮನಸ್ಸಿನ ವಂಚನಾ. ಗುರುವಿಗೆ ಸೇವಾ ಮಾಡಬೇಕು, ಅಲ್ಲೇ ತನುವಿನ ವಂಚನೆ, ಲಿಂಗ ಧ್ಯಾನದಲ್ಲೇ ಮನಸ್ಸು ತಲ್ಲೀನಾಗಬೇಕು. ಹಂಗಾಗ್ಲಿಲ್ಲ ಅಂತಂದ್ರೆ ಅದಕ್ಕ ಮನವಂಚನಾ ಅಂತ ಕರೀತಾರೆ. ಇನ್ನು ಮೂರನೇದು, ಹಿಂಗಿತ್ತಂದ್ರೆ ಅವ್ರಿಗೆ ಭಕ್ತರು ಅಂತಾರೇನು? ಅವರು ಭಕ್ತರಲ್ಲ. ಜನರು ಜಂಗಮದಲ್ಲಿ ಧನವಂಚನೆ,
ಜಂಗಮ ಅಂತಂದ್ರ ಅದು ಯಾವುದೇ ಜಾತಿಗೆ ಸಂಬಂಧಪಟ್ಟಂತ ಪದ ಅಲ್ಲ. ಈ ಬಹಳಷ್ಟು ಮಂದಿ ನಾವು ಜಂಗಮರು ಎಷ್ಟು ವಿಚಿತ್ರ ನೋಡ್ರಿ. ಇದು ಎಲ್ಲಾ ಕಡೆ ನಡೀತೈತಿ. ನಮ್ಮಲ್ಲಿ ಕೆಲವು ಎಲ್ಲಾ ಕಡೆನ ನಮ್ ಕಡೆದೊಂದು ವಿಚಾರ ಹೇಳ್ತೀನಿ ನಿಮ್ಗ. ಒಬ್ರು ಯಾರೋ ತಿಳ್ಕೊಂತಾರ ಅಂತ ತಿಳ್ಕೊರಿ. ತಿಳ್ಕೊಂಡ್ ಬಳಿಕ ಜಂಗಮ ಅನ್ನೋ ಜಾತಿಯ ವ್ಯಕ್ತಿಯನ್ನ ಕರೆಸ್ತಾರ. ಅವನ ಹೆಣದ ಮೇಲೆ ಕಾಲಿಟ್ಟು ನಿಂದಿರ್ಬೇಕಿವ. ನಿಂತೇನ್ ಹೇಳ್ತಾನ? ಎಲ್ಲರಿಗೂ ಗೊತ್ತದ ನಿಮಗ. ಏನ್ ಹೇಳ್ತಾನ? ಶಿವನಾಜ್ಞೆಯಿಂದ ಮರ್ತ ಲೋಕಕ್ಕೆ ಬಂದ ಏನ್ ದೊಡ್ಡ ದೊಡ್ಡ ಕೆಲಸ ಮಾಡಿದಂತ, ಮತ್ತೆ ಶಿವನಾಜ್ಞೆಯಿಂದ ಹಾದಂತ ಎಲ್ಲಿ ಕೈಲಾಸಕ್ಕ. ಇದು ನೀವ ಹೇಳ್ತಾರ. ಹಿಂಗೇನ್ರಿ ಜಂಗಮ ಅಂತಂದ್ರ? ಜಂಗಮ ಅಂತಂದ್ರ ಯಾರ ಹೃದಯದಲ್ಲಿ ಅಂತರಂಗದೊಳಗ ಪರಿಪೂರ್ಣ ಶಿವನ ಆವಿರ್ಭಾವ ಆಗಿದೆ. ಅಂದ್ರೆ ಶಿವ ಅಂದ್ರೆ ಮಂಗಲಕರವಾದಂತ ಪರವಸ್ತು. ಮೈ ತುಂಬ ಶಿವ, ಮನಸ್ಸಿನ ತುಂಬ ಶಿವ, ಭಾವದ ತುಂಬ ಶಿವ, ನೇತ್ರ ಅಂದ್ರೆ 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ತುಂಬ ಶಿವಾನೇ ತುಂಬ್ಯಾನ. ಅವನಿಗೆ ಅವ ನೋಡೋದು ಶಿವನೇತ್ರದಿಂದ, ಕೇಳೋದು ಶಿವನ ಕರ್ಣದಿಂದ. ಅಲ್ಲೇನದು ಇಂದ್ರಿಯಗಳಲ್ಲವು, ಅವನು ಅವೆಲ್ಲ ಪ್ರಸಾದೀಕರಣ ಆಗ್ಬಿಟ್ಟಾವ. ಅಂತ ಅನುಭಾವದ ಪರಮೋಷ್ಟ ಸ್ಥಿತಿಗೆ ಏರಿರ್ತಕ್ಕಂಥ ಸಾಧಕನಿಗೆ ಜಂಗಮ ಅಂತ ಕರೀತಾರೆ. ಅದು ಸ್ಥಿತಿ. ಅದು ದೀಕ್ಷಾ ಮಾಡ್ರೆ ಬರೋದಲ್ರಿ ಅದು. ಈ ನಾವ್ ಯಾರನ್ನಾರ ಕರ್ಕೊಂಡ್ ಬಂದ ಏನ್ ಇವತ್ತಿನಿಂದ ಜಂಗಮ ಆದಿವಿ, ನಿನಗೊಂದ್ ಮಂತ್ರ ಹೇಳ್ತೇವು, ನಿನ್ ಕಾವಿ ಹಾಕ್ಯವಿ, ನೀ ಜಂಗಮ ಆದಿ ಅಂದ್ರೆ ಹಂಗ ಆಗುದಿಲ್ಲ ಅದು. ಹೌದಿಲ್ರಿ? ಪರಮೋಷ್ಟ ಸ್ಥಿತಿ ಅದರ. ಅದು ಬಹಳ ಎತ್ತರ ಮಟ್ಟದ ಸ್ಥಿತಿ ಅದು. ಯಾರಪ್ಪ ಜಂಗಮರು? ಸಿದ್ಧಾರೂಢರನ್ನು ಕೇಳಿದ್ರತ್ತ ಜಂಗಮರ ಅಂದ್ರೆ ಯಾರಪ್ಪ ಅಂದ್ರೆ ಅತನಿ ಶಿವಯೋಗಿಗಳಂತ ಹೇಳಿರ್ತಾರ. ಜಂಗಮ ಅಂದ್ರೆ ಹಂಗಿರ್ತಾರ ನೋಡಲ್ಲಿ. ಅತನಿ ಶಿವಯೋಗಿಗಳಿದ್ರಲ್ಲ ಹಂಗ. ಅವ್ರು ಭಕ್ತ ವರ್ಗ ಸಂಬಂಧಪಟ್ಟವ್ರು. ಎಂದೂ ಪೀಠದ ಮ್ಯಾಗ ಕೂತಿಲ್ಲ. ನೋಡಿದ್ರಿಲ್ಲ ಅವ್ರನ್ನ? ಅಥವಾ ಕೇಳಿದ್ರೆ ಇಲ್ರಿ? ಅವ್ರು ಜಂಗಮರು. ಹೌದಿಲ್ರಿ? ಜಂಗಮ ಅರ್ಥ ಬಹಳ ಹೆಚ್ಚಿರದ್ರಿ. ಈಗೆಲ್ಲಾ ಉಲ್ಟಾ ಆಗ್ಬಿಟ್ಟಾವ. ಎಲ್ಲಾ ಉಲ್ಟಾ. ಅಂತ ಜಂಗಮಕ್ಕ ನಾವೇನ್ ಮಾಡ್ಬೇಕು? ಧನ ಅರ್ಪಣೆ ಮಾಡ್ಬೇಕಂತ ನಿಯಮ. ಯಾಕೆ ಮಾಡ್ಬೇಕು? ಕಾರಣ ಗೊತ್ತ ನಿಮ್ಗ? ಜಂಗಮಕ್ಕ ಧನ ಅರ್ಪಣೆ ಯಾಕೆ ಹೇಳ್ಯಾರ ಶರಣರು? ಗುರುವಿಗೆ ತನು ಅರ್ಪಣಾ ಅಂತ ಹೇಳ್ಯಾರ. ಲಿಂಗಕ್ಕ ಮನ ಅರ್ಪಣಾ ಅಂತ ಹೇಳ್ಯಾರ. ಜಂಗಮಕ್ಕ ಧನ ಅರ್ಪಣಾ ಅಂತ ಯಾಕೆ ಹೇಳ್ಯಾರ? ಏನ ಕಾರಣ? ಯಾಕಂತಂದ್ರ ಆ ಶಿವಯೋಗಿ, ಶಿವಸ್ವರೂಪನಾದಂಥ ಮಹಾತ್ಮ, ಅವನಿಗೆ ಯಾವುದರ ಹಂಗಿರಂಗಿಲ್ಲ ಲಕ್ಷಣ ಇಟ್ಕೊಟ್ಟಿದ್ದಾರೆ. ಅವ ಗೃಹಸ್ಥಿರ್ಬಹುದು ಅಥವಾ ಚಲಿಸುವಂತ ಜಂಗಮರು ಇರ್ಬಹುದು, ಈ ಸ್ಥಾನ ಒಟ್ಟ ತಿರುಗಾಡ್ಕೊಂತಿದ್ದವ್ರು ಇರ್ಬಹುದು, ಹೆಂಗ ಇರ್ಬಹುದು ಅವರು. ಆದ್ರ ಅವ್ರು ಇಷ್ಟು ನಿರಾಭಾರಿ ಇರ್ತಾರಂತಂದ್ರ ಜಂಗಮ ಸ್ಥಿತಿಲಿ ಇದ್ದವರು ಯಾವುದನ್ನು ಮುಟ್ಟಂಗಿಲ್ಲ. ಅವ್ರು ಶಿವಸ್ವರೂಪ ನಡೆದಾಡೋ ದೇವ್ರವ್ರು. ಸಿದ್ದೇಶ್ವರ ಸ್ವಾಮಿಗಳಿದ್ರಲ್ಲ ಜಂಗಮರವ್ರು, ಪರಮ ಜಂಗಮರವ್ರು, ನಡೆದಾಡೋ ದೇವ್ರು. ಅವರಿಗೆ ಯಾಕೆ ಕೊಡ್ಬೇಕಂತಂದ್ರ ಕಾರಣದ ಅದಕ್ಕೆ. ಅವರಲ್ಲೇ ಶಾಸ್ತ್ರದಕ್ಕೆ ಪ್ರಮಾಣದಲ್ಲಿ ನಾ ಹಂಗೆ ಹೇಳಕತ್ತಿಲ್ಲ. ಅವರು ಮನಸ್ಸಿನ ವೃತ್ತಿ ಹೆಂಗಿರ್ತದಪ್ಪ ಅಂತಂದ್ರ ದೇಹ ಭಾವ ಇರಂಗಿಲ್ಲ ಅವರಲ್ಲಿ, ಇಂದ್ರಿಯಗಳ ಭಾವ ಇರಂಗಿಲ್ಲ. ಎಲ್ಲವನ್ನು ಮೀರಿರ್ತಾರ ಅವರು. ಈ ಎಲ್ಲವನ್ನ ಮೀರಿ ಮನಸ್ಸು ಪೂರ್ಣ ಬ್ರಹ್ಮದಲ್ಲಿ ತಲ್ಲೀನತೆ ಇರ್ತದೆ. ಬ್ರಹ್ಮದಲ್ಲಿ ಅಂದ್ರೆ ಪೂರ್ಣ ಅದೇ ತಾನೇ ತಾನಾದ ಸ್ಥಿತಿಯಲ್ಲೇ ಚಲಿಸ್ತಾರ. ಹಿಂಗಾಗಿ ಅವ್ರಿಗೆ ನಾವು ಕೊಡ್ಬೇಕು. ನಿಯಮದಲ್ಲಿದು. ಅವ್ರಿಗೆ ಯಾಕೆ ಕೊಡ್ಬೇಕಂತಂದ್ರ ಅವ್ರ ಸಂರಕ್ಷಣೆ. ಅವ್ರು ಏನು ದುಡಿತಾರ ಅಂತ ಹೇಳಿದ್ರೆ ನೀವು? ಏನು ದುಡಿಯಂಗಿಲ್ಲ. ಅವ್ರು ಯಾಕೆ ದುಡಿತಾರ?
ದುಡ್ಯಾವನ್ ಕೊಡಬಾರ್ದಪ್ಪ. ಜಂಗಮದವ ತನ್ನ ಇಡೀ ಜೀವನವನ್ನ ಸಮರ್ಪಣೆ ಮಾಡ್ಯಾನ, ಭಗವಂತನಿಗೆ ಸಮರ್ಪಣೆ ಮಾಡ್ಯಾನ. ಅವ ಮಾತಾಡಿದ್ರ ಶಿವತತ್ವವನ್ನ ಮಾತಾಡ್ತಾನ, ಹೋದ್ರ ಎಲ್ಲಿ ಹೋಗ್ತಾನ ಅಲ್ಲಿ ಕಲ್ಯಾಣ ಆಗ್ತದ್ರಿ. ಅವನ ಜೀವನನ ಪರೋಪಕಾರಾರ್ಥವಾಗಿ ಇರ್ತದ. ಯಾರು ಜಂಗಮ ಸ್ಥಿತಿಯಲ್ಲಿದ್ದ ಅವ್ರದ್ದು ಹೇಳತ್ತಾರ ನಾನು, ಸ್ಥಿತಿ ಆ ಅವಸ್ಥೆಯಲ್ಲಿದ್ದ ಅವ್ರದ್ದು. ಮತ್ತ ಅವರು ಗೃಹಸ್ಥರಿಂದ ಅವ್ರು ಹೆಂಗ್ ನಡೀಬೇಕು ಜೀವನ? ನಡಿಬೇಕು ಬೇಡ? ಹೌದಿಲ್ರಿ? ಗೃಹಸ್ಥ ಜಂಗಮದ ಅಂತ ಇಟ್ಕೊಂಡು ಅವ್ರ ಜೀವನ ನಡಿಬೇಕು. ಇವ ಇದ ಮಾಡಿದಪ್ಪ, ಎದ್ದಾಗಿ ನಡ್ಕೊಂಡು ಸಂಜೆ ತನಕ ಇದ ನಡೀತಪ್ಪ ಅಂತಂದ್ರ ಮತ್ ಮುಂದ್ ಹೆಂಗ? ಈ ಆಲೋಚನೆ ಇಟ್ಕೊಂಡು ಶರಣರು ಏನ್ ಹೇಳ್ತಾರ, ಅವ್ರಿಗೆ ನೀವು ಕೊಡ್ರಿ, ನಾವ್ ಮಾಡೋದಿಲ್ಲ. ಇದಕ್ಕೆ ಏನಂತ ಕರೀತಾರೆ? ಧನವಂಚನಾ ಅಂತ ಕರೀತಾರ. ಈ ಮೂರು ಇದ್ದು ಅಂತಂದ್ರ ಇವನಿಗೆ ಭಕ್ತ ಅಂತಾರೇನು? ಗುರುವಿನಲ್ಲೇ ತನುವಂಚನೆ ಮಾಡೋದು, ಲಿಂಗದಲ್ಲೇ ಮನೋವಂಚನ ಮಾಡೋದು, ಜಂಗಮದಲ್ಲೇ ಧನವಂಚನ ಮಾಡಕತ್ತಿದ್ದ ಅಂತಂದ್ರ ಅವನಿಗೆ ಭಕ್ತ ಅಂತ ಅನ್ನೋದಿಲ್ಲ. ಇನ್ನೊಂದು ಮಾತನ್ನು ಹೇಳ್ತಾರ್ರಿ ಅವ್ರು ಮುಂದುವರೆದದ್ದು, ಅದ್ಭುತ. ಇವೆಲ್ಲ ಯುಕ್ತಿಗಳಿವು. ಗುರುವಿನಲ್ಲಿ ಚಾರಿತ್ರವ ನೋಡ್ರಿ, ಲಿಂಗದಲ್ಲಿ ಲಕ್ಷಣವ, ಜಂಗಮದಲ್ಲಿ ಜಾತಿಯ ನೆರೆಸುವ ನಗರ ಭಕ್ತನೇ. ಜಂಗಮದಲ್ಲಿ ಜಾತಿ ಇಲ್ಲ ಅಂತ ಸ್ಪಷ್ಟ ಹೇಳ್ತಾ ಇರ್ಲಿ. ಜಂಗಮದಲ್ಲಿ ಜಾತಿಯ ನೆರೆಸುವ ನಗರ ಭಕ್ತನೇ ಅಲ್ಲ. ಅವ ಯಾರು? ಅವನು ದೋಷಾರ್ಥಿ. ಸ್ಪಷ್ಟಪಡಿಸ್ತಾರೆ. ಮತ್ತು ನಾವು ಏನ್ ಮಾಡ್ತೀವಿ? ಗುರುವಿನಲ್ಲಿ ಚಾರಿತ್ರವ, ಚಾರಿತ್ರ ಯಾರನ್ನ ತಿಳ್ಕೋಬೇಕು? ಚಾರಿತ್ರ ಅಂತ ಏನ್ರಿ? ಅರಿವಿನ ಗುರು ಅಂದ್ರೆ ಯಾರು? ಅರಿವಿನ ಸಾಕಾರ ಮೂರ್ತಿನೇ ಯಾರು? ಶ್ರೀ ಗುರು. ನಾವು ಶರಣಾಗತಕ್ಕಿಂತ ಪೂರ್ವದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರ ಆ ಗುರುವನ್ನ ವಿಚಾರ ಮಾಡಿ ವಿವೇಚಿಸಿ ಎಲ್ಲ ನೋಡಿ ಹಿಂದ ಮುಂದ ಕೂತ್ಕೊಂಡು ಅವನಲ್ಲೇ ಶರಣಾಗತಾಗಿ ದೀಕ್ಷಾ ತಗೋದು. ಯಾರೋ ಬಂದು ಏನು ಹೇಳಿದ್ರೆ ಗುರುವಿನಲ್ಲಿ ಚಾರಿತ್ರ್ಯ ಹೌದೌದು. ಹಿಂಗ್ ಮಾಡ್ತಾವಿಲ್ಲ ನಾವು, ಹಿಂಗ್ ಮಾಡಿಲ್ಲ ನಾವು ಭಕ್ತರಲ್ಲ. ಗುರುವಿನಲ್ಲೇ ಚಾರಿತ್ರವ ಮೊದಲ ದೀಕ್ಷಾ ತಗೋಕ್ಕಿಂತ ಪೂರ್ವದಲ್ಲೇ ಇವ್ರಪ್ಪ ನಮಗೆ ದೀಕ್ಷಾ ಗುರುಗಳು ಅಂತ ಅರಸೋಕ್ಕಿಂತ ಪೂರ್ವದಲ್ಲೇ ನಾವು ಬೇಕಾದ್ದು ಮಾಡಿ ಎಲ್ಲರೂ ಗುರುವನ್ನ ಒಂದು ಗಾದೆ ಬರ್ತದ, ಪಾನಿಕೆನ ಛಾನಿಕೆ ಗುರು ಕರ್ಣ ಪಹಚಾನಿಕೆ ಅಂತ. ಹೌದಿಲ್ಲ? ಗುರುವನ್ನ ಗುರುತಿಸಿ ಗುರುವನ್ನ ಮಾಡ್ಕೋಬೇಕಂತ ಮೊದಲ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಅವ್ರಿಗೆ ಶರಣಾಗತಕ್ಕಿಂತ ಪೂರ್ವದಲ್ಲೇ ಸಂಪೂರ್ಣ ಪರೀಕ್ಷೆ ಮಾಡ್ಬೇಕು. ಹೆಂಗೆ ವಿವೇಕಾನಂದರು ನರೇಂದ್ರ ರಾಮಕೃಷ್ಣ ಪರಮಹಂಸರನ್ನ ಪರೀಕ್ಷೆ ಮಾಡಬೇಕು, ಹಂಗೆ ಪರೀಕ್ಷಿಸಬೇಕು. ಎಲ್ಲ ಪರೀಕ್ಷೆಯೊಳಗ ಗುರು ಶಿಷ್ಯನನ್ನ ಪರೀಕ್ಷೆ ಮಾಡ್ತಾನ. ಎರಡೂ ಇರ್ತದಲ್ಲ. ತನ್ನ ವಿದ್ಯೆಯನ್ನ ಕೊಡಬೇಕಾದ್ರೆ ಮೊನ್ನೆ ವಿಚಾರ ಮಾಡಿದ್ವಿ, ನೆನಪಿರ್ಬೇಕು ಎಷ್ಟೆಷ್ಟು ವರ್ಷ ನೋಡ್ಬೇಕಂತ ಹೇಳ್ತಾರೆ. ಹೌದು, ಬ್ರಾಹ್ಮಣ ಇದ್ದಂದ್ರೆ ಮನುಷ್ಯ ಜಾತಿ ಬಗ್ಗೆ ಮಾತಾಡಿದ ಅಂದ್ರ ಬ್ರಾಹ್ಮಣ
ಬಣ್ಣ ನಂಗಿಲ್ಲ ನಾವು ಸ್ವಭಾವವಾಗಿರೋದ್ರ ಅವನು ಸ್ವಂತ ಭಾವ ಚಸ್ಮಕೊಂಡಲ್ಲ ನಾವೆಲ್ಲ ಮುಖವಾಡದ ಸ್ವಭಾವ ನಾವೆಲ್ಲ ಅದನ್ನ ಚಂದ ಇಳಿಸಿಕೊಂಡು ಲಕ್ಷಕೊಂಡ ಅಗದಿ ನೋಡಾಕ್ಷರ ಆದ್ರೆ ಒಳಗೆ ಬೇರೆ ಬೇರೆ ಈಗ ಸಿದ್ದೇಶ್ವರ ಅಪ್ಪುಗಳನ್ನ ಇಟ್ಕೊಂಡು ಸಿದ್ದೇಶ್ವರ ಅಪ್ಪುಗಳನ್ನ ಹಂಗಾಗಿ 20 ನಿಮಿಷ 25 ನಿಮಿಷ ತೋರ್ಸಾಕ ಸಿದ್ದೇಶ್ವರ ಪೋರ್ಟ್ರ ಆದ್ರೆ ಒಳಗೆ ಸ್ವಭಾವ ಆ ಸ್ವಭಾವ ಸರಿಗೆ ರಾಮಣ್ಣನು ಇವನ ಸ್ವಭಾವ ಶಾಸ್ತ್ರದನು ಈತರ ಸ್ವಭಾವ ವೈಶ್ಯವಿತ್ತದನು ಈತನ ಸ್ವಭಾವ ಸೇವೆದನು ಅಲ್ಲಿ ಹೇಳ್ಯಾರ ಸ್ವಭಾವವನ್ನ ಹುಡುಕು ಆನಂತರ ದೀಕ್ಷೆ ಮಾಡು ಗುರುಮಾರ ಮಾಡಬೇಕಿದನ ಒಮ್ಮೆ ಇವರ ಪರಿಶೀಲನೆ ಅದಾರ ಬಂದು ನೋಡ್ಬೇಕು ಇಷ್ಟು ವರ್ಷ ಇಂಥವ್ರಿಗೆ ಇಷ್ಟು ವರ್ಷ ಇಂಥವ್ರಿಗೆ ಇಷ್ಟು ವರ್ಷ ಅಂತ ಹೇಳ್ಯಾರ ಜನರು ಹೇಳಿಲ್ಲ ಕ್ಷೇತ್ರ ಅಲ್ಲಿ ಅಲ್ಲಿ ಮರಣ ವ್ಯವಸ್ಥೆ ಇಲ್ಲ ಕ್ವಶನ್ ಯಾಕೆ ಒಬ್ರು ಕೇಳಿದ್ರಿ ಅಲ್ಲಿ ನಿಮ್ಮನ್ನ ಹೇಳಿದ್ರಲ್ಲಿ ಅಲ್ಲಿ ಜನ ವರ್ಣ ವ್ಯವಸ್ಥೆ ಹೇಳ್ತಾರಲ್ಲ ಅವ್ರ ವರ್ಣವನ್ನ ತಂದೆ ವ್ಯಕ್ತಪಡಿಸಿದ್ರು ಅದು ಸ್ವಭಾವವನ್ನು ಕುರಿತಿರ್ತಕ್ಕಂಥದ್ದು ಅವರ ಸ್ವಭಾವ ಎಂದಾಗುತ್ತೆ ಅದನ್ನು ನೋಡು ಇಂಥ ಸ್ವಭಾವದಲ್ಲಿದ್ದಲ್ಲ ಇಷ್ಟು ವರ್ಷ ನೋಡೋಣ ಇಂಥ ಸ್ವಭಾವದಲ್ಲಿದ್ದರೆ 20 ವರ್ಷ ನೋಡು ಇಂಥ ಸ್ವಭಾವದಲ್ಲಿದ್ದರೆ ಇಷ್ಟು ವರ್ಷ ನೋಡೋಣ 4 ಕಾಲ ಅಂತ ನೋಡಿ ಲಕ್ಷಣವಾ ಅಂತಂದ್ರ ಲಿಂಗ ಏನದಲ್ಲ ಆ ಸದ್ಗುರುದೇವ ಹಸ್ತಮಸ್ತಕ ಯೋಗ ದ್ವಾರ ಒಳಗಿರೋ ಚೈತನ್ಯದ ಕಲೆಯನ್ನೇ ಅಂಗೈಯೊಳಗೆ ಕೊಟ್ಟ ಬಳಿಕ ಲಕ್ಷಣ ಅವಶ್ಯಕತೆ ಏನೈತಿ ಹುಡುಕಾಡಕ್ಕಿದ್ದ ಅಂತಂದ್ರ ಭಕ್ತಲ ಲಿಂಗದಲ್ಲಿ ಲಕ್ಷಣ ಪೂರ್ಣ ಶಿವ ಪೂರ್ಣ ಬ್ರಹ್ಮ ಕಟ್ಟಗತ್ತೆ
ಈಗ ಕೇಳಾಕತ್ತಿ? ಮತ್ತೆ ಕೇಳಬೇಕಲ್ಲ, ಹಂಗ ಹಿಂಗ ಏನ್ ನಿಮ್ಗೆ ಕೇಳಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀವು ಒಮ್ಮೆ ಲೆಫ್ಟ್ ಆಗಿ ಜಾಯಿನ್ ಆಗ್ರಿ ಅಂದ್ರೆ ಕರೆಕ್ಟ್ ಬರ್ತೈತ್ರಿ. ಒಮ್ಮೆ ಪ್ರಾಬ್ಲಮ್ ಆಗಿರ್ತೈತ್ರಿ. ಲೆಫ್ಟ್ ಆಗಿ ಮತ್ತೆ ರೀಜಾಯಿನ್ ಆದ್ರಿ ಅಂದ್ರೆ ಕರೆಕ್ಟ್ ಆಗ್ತದ. ಹೌದ್ರಿ. ಏನ್ ಹೇಳಕತ್ತೇನ ಬಸವನವರು? ಜಗನ್ಮದಲ್ಲಿ ಜಾತಿಯ ನರಸುವ ನಗರ ಭಕ್ತನೇ ಪ್ರಶ್ನೆ ಮಾಡ್ತಾರೆ. ನಾವು ಜಂಗಮನವನ್ನು ಜಾತಿ ಮಾಡುತ್ತೇವೆ, ಹೌದೌದಿಲ್ರಿ? ಇವ್ರು ಹೇಳ್ತಾರ ಜಂಗಮದಲ್ಲಿ ಜಾತಿಯ ನರಸುವ ನಗರನೇ ಅಂತ ಪ್ರಶ್ನೆ ಮಾಡ್ತಾರೆ. ಮಾತಾಡ್ತಾ ಯಾಕಂದ್ರ ಜಗಂಗಮ ಅನ್ನೋದು ಯಾವ ಜಾತಿಗೆ ಸಂಬಂಧಪಟ್ಟದ್ದು ಅಲ್ಲ. ಚರ್ಚನ ಸಾಹಿತ್ಯದ ಪ್ರಕಾರ, ಚರ್ಚನ ಬಸವಣ್ಣನವರ ಪ್ರಕಾರ ಯಾವ ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಕೂಡ ಜಂಗಮಲ್ವಲ್ಲ, ಬ್ರಾಹ್ಮಣನು ಜಂಗಮಾಗಬಲ್ಲ. ಅಲ್ಲೇನ ವ್ಯತ್ಯಾಸ ಇದೆ. ಅಂತ ಅನ್ನಕ ಬರಂಗಿಲ್ಲ. ಒಂದ್ ವೇಳೆ ಅಂದ್ರಿ ಅಂತಂದ್ರ, ಒಂದ್ ವೇಳೆ ನಾವು ಜಂಗಮ ಇವರ ಪ್ರವರ್ಗದವ ಅಂದಿವಿ ಅಂತಂದ್ರ ಅಲ್ಲ ಅಂತಾರ. ಹಂಗಾರ ಯಾರು ಅವನು ದೋಷಾರ್ಥಿ ಅಂತಂತಾರ. ದೋಷಾರ್ಥಿ ಅಂತಂದ್ರ ಅವ ದೋಷ ಇರತ್ತ ಅಂತ ಗೊತ್ತಿಲ್ರಿ. ಇಲ್ಲಿ ನಮ್ಮ ಸಮಾನ ಹೇಳ್ತಾರವರು ಸದಾಚಾರ್ಯೇಣ ವರ್ಜಿತಃ ಗುರುಲಿಂಗ ಜಂಗಮ ದ್ವೇಷಿ ಯೋ ನರ ಸ ದುರಾತ್ಮಕ. ಯಾರು ದುರಾತ್ಮಕ ಅರ್ಥಾಯ್ತಿಲ್ರಿ? ಭಕ್ತಶ್ಚ ಪ್ರತಿಪಕ್ಷಶ್ಚ ಸದಾಚಾರೇಣ ವರ್ಜಿತಃ. ಯಾರು ಅಂತಃಸ್ಥಳದಲ್ಲಿ ಸದಾಚಾರ ರಹಿತರಾಗಿದ್ದಾರಲ್ಲ ಮತ್ತು ಗುರುವಿನಿಂದ ದ್ವೇಷಿಗಳಾಗಿದ್ದಾರಲ್ಲ, ಅವರು ಯಾರು? ಅಂತ ಮನುಷ್ಯರು ದುರಾತ್ಮಕರು. ಅಂದ್ರೆ ಅವರು ಯೋಗ್ಯರಲ್ಲ ಅಂತ. ಇದು ಕಾರಣ ಸಂತದೇವ ಭಕ್ತಸ್ಥಳ ಎಲ್ಲರಿಗೆ ಭಕ್ತಸ್ಥಳ ನೋಡ್ತಾರೆ. ಇನ್ನೊಂದು ಮಾತುಗಳಿಗೆ ಬಹಳ ಸರಳ, ಎಲ್ಲ ಸ್ಪಷ್ಟವಾಗಿ ಸುರೆಯ ಮಡಿಕೆಗೆ ಹೊರಗೆ ಭೂಷಿದರೆ ಒಳಗು ಶುದ್ಧವಾಗುತ್ತದೆ. ಗುರು ಕಾರುಣ್ಯ ನೆಲೆಗೊಂಡು ಹೇಳ್ತಾರಲ್ಲಿ, ಗುರು ಸದಾಚಾರಗಳಿಗೆ ಇದು ಸುರೆಯ ಮಡಿಕೆಗೆ ಹೊರಗೆ ಭೂಸಿದರೆ ಏನು? ಒಂದು ನಾವು ಸುರೆಯ ಮಡಿಕೆ ಅಂದ್ಕೊಂಡೇವಿ. ಸುರೆಯ ಮಡಿಕೆ ಅಂತ ಆಗಿನ ಕಾಲಕ್ಕ ಏನ್ ಮಾಡ್ತಿಲ್ಲ ಅಂತಂದ್ರೆ ಸಿಂಧಿ ತೆಗಿತಿದ್ರು. ಗಿಡಗಳು ಇರ್ತಿದ್ದು, ಅಲ್ಲಿ ದೊಡ್ಡ ದೊಡ್ಡ ಗಿಡಗಳ ಕೈಗೆ ಸಿಂಧಿ ತೆಗಿತಿದ್ರು. ಆ ಸಿಂಧಿ ಸುಮ್ಕೊಂಡ್ ತಂದಿವಾಗ ಸಿಂಧಿ ಅದಾದ್ರು ಒಳಗ ಅದನ್ನ ನಾವು ಹೊರಗೆ ಅಂತಂದ್ರ ಹೊರಗಲ್ಲಿ ವಿಭೂತಿ ಹೊರಗೆ ವಿಭೂತಿ ಹಚ್ಚಿ ಒಂದಿಷ್ಟು ಅಷ್ಟೇ
ಒಂದಿಷ್ಟು ದ್ರಾಕ್ಷಿನ ಹಾಕಿದ್ವಿ ಅಂತ ಇಟ್ಕೋರಿ. ಏನದ ಅದು ಸುರೆಯ ಮಾಡಿ ಸಿಂಧಿ ತುಂಬಿದಂತ ಕೊಡ ಹಿಡಿ. ಅದಕ್ಕೆ ನಾವು ವಿಭೂತಿ ಹಚ್ಚಿದ್ರ ವಿಭೂತಿ ಬಳದ್ರ ಅದು ಒಳಗೆ ಶುದ್ಧತೆ ಏನದು ಅದರಿಂದ ಅದು ಶುದ್ಧ ಆಗುದಿಲ್ಲ. ಇದನ್ನ ಹೇಳಿ ಹೇಗೆ ಹೇಳ್ತಾರೆ ಗುರು ಕಾರುಣ್ಯ ನೆಲೆಗೊಂಡು ಶುದ್ಧ ಅರ್ಥ ಮಾಡ್ಕೊಳ್ಳುವಂಥದ್ದು. ಗುರು ಕಾರುಣ್ಯ ನೆಲೆಗೊಂಡು ಗುರು ಲಿಂಗ ಜಂಗಮ ತ್ರಿವಿಧ ವದೇ ಎಂದು ಗುರು ಕಾರುಣ್ಯ ನೆಲೆಗೊಂಡದಲ್ಲ, ನೆಲೆಗೊಳ್ಳೋದು ಸ್ಥಿರವಾಗಿ ಮಾಡೋದು. ಗುರು ಕಾರುಣ್ಯ ಆಗೋದು ಬೇರೆ, ಗುರು ಕಾರುಣ್ಯ ಸ್ಥಿರವಾಗಿ ಬಂದಿರೋದು ಬೇರೆ. ಗುರು ಕಾರುಣ್ಯ ಆಗಿರೋದು ಬೇರೆ. ನಿಂತ ನಲ್ಲಿ ಗುರುವಿನ ಕಾರುಣ್ಯ ನೆಲೆಗೊಂಡು ನಿಂತದಂತ ಏನವ ಗುರು ಲಿಂಗ ಜಂಗಮ ಇವು ಮೂರು ಬೇರೆ ಬೇರೆ ಅಲ್ಲ. ಮೂರು ಒಂದ ಅಂತ ತಿಳ್ಕೊಂಡಿರ್ತಾನ. ಒಂದ್ ವೇಳೆ ಗುರು ಕಾರುಣ್ಯ ಆಗಿದೆ ಅಂತ ಹೇಳೋದು ಮೂರು ಬೇರೆ ಬೇರೆ ಅಂತಂದ್ರೆ ಹೌದಿಲ್ರಿ? ಗುರು ಲಿಂಗ ಜಂಗಮ ತ್ರಿವಿಧ ಒಂದೇ ಎಂದು ಕಾಣದ ನಕ್ಕರ ಕೂಡಲ ಚನ್ನ ಸಂಗಮ ದೇವರಲ್ಲಿ ಪರಾತ್ಪರ ವಸ್ತುವಿನಲ್ಲಿ ಸದಾಚಾರ ಎಲ್ಲರಿಗೆ ಸೂರೆ ಸುರೆ ಮತ್ತು ಸೂರೆ ಎರಡು ಸಣ್ಣ ಸೂರೆ ಅಂತಂದ್ರ ಬಡಸು. ಸೂರೆಯೇ ಸದಾಚಾರ ನೋಡು. ಸೂರೆಯೇ ಅಂದ್ರ ಅಷ್ಟು ಸುಲಭ. ಗುರು ಲಿಂಗ ಜಂಗಮ ಒಂದಂತ ತಿಳ್ಕೊಳ್ಳೋದು ಅಂತ ಸದಾಚಾರ ಅಷ್ಟು ಸುಲಭ ಸಾಧ್ಯವಾದದ್ದು ಅಂತ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಅಷ್ಟು ಸುಲಭವಾದದ್ದು ಅಲ್ಲ. ಇನ್ನೊಂದು ಭಾಗ ಹೇಳ್ಯಾರ, ಇದರಲ್ಲಿ ಬಹಳ ಸರಳದ. ಕರ್ಪೂರದ ಸೆನಗನ ತಂದು ಪುರುಷವ ಮುಟ್ಟಿಸಲೊಡನೆ ಹೊಣನ ಸೊನಗನಪ್ಪುದಲ್ಲದೆ ಪುರುಷವಾಗದು ನೋಡ. ಲೋಕದ ಮಾನವನದು ಭಕ್ತನ ಮಾಡಿದರೆ ಲಾಂಛನಲ್ಲದೆ ಭಕ್ತನಾಗ. ಇದು ಕಾರಣ ಕೂಡಲ ಜನ ಸಂಗಮ ದೇವಯ್ಯ ಮಜ್ಜನ ಕೆರೆವ ಭವಿಗಳ ನೆನಪು ಭಕ್ತರೆಂಬೆನೆಯ. ಬಹಳ ಎತ್ತರ ಬಂದ ಮಾತುಗಳಿದು. ನಾವೆಲ್ಲ ಹಬ್ಬದವರು ಮಜ್ಜನ ಕೆರೆವ ಭವಿಗಳು. ಮಜ್ಜನ ಕೆರೆವ ಭವಿಗಳು ನಾವು ಬರಲ್ಲ. ಲಿಂಗ ಸ್ನಾನ ಮಾಡುವಂತ ಭವಿಗಳ ಒಂದು ಕಬ್ಬಿಣದ ಕಬ್ಬಿಣದ್ರಿ ಅದಕ್ಕೆ ಪುರುಷ ಮನೆ ಮುಟ್ಟಿಸಬೇಕು. ಆ ಕಬ್ಬಿಣದ ಬಂಗಾರ ಅಷ್ಟೇ. ಹೌದಿಲ್ಲ? ಆಗುದಿಲ್ಲ. ನಾಯಿ ಅದು ಕನಕದ ಕಬ್ಬಿನ ನಾಯಿ ಈ ಒಂದಿಷ್ಟು ಬಂಗಾರ ನಾಯಿ ಇಷ್ಟ. ಹಾಗೆ ಲೋಕದ ಮಾನವ ತಂದು ನೀವು ಲೋಕದ ಮನುಷ್ಯನೇವ ಈ ಕಡೆ ಅಲ್ಲ. ಹೌದಿಲ್ರಿ? ಲೋಕ ವಿರೋಧಿ ಬೇರೆ, ಲೋಕದವ ಬೇರೆ. ಹೆಣ್ಣು ಹಣ್ಣು ಮಣ್ಣು ಇದು ನಂದಂತ ತಿಳ್ಕೊಂಡವ ಲೋಕದವ. ಹೌದಿಲ್ರಿ? ಇದು ನಂದಲ್ಲಪ್ಪ, ನನ್ನ ಒಡವೆ ಯಾವುದು ಜ್ಞಾನದ ನಾನು ತಿಳ್ಕೊಂಡವ ಲೋಕ ವಿರೋಧಿ. ಇಬ್ರು ಬೇರೆ ಬೇರೆ ಲೋಕದ ಮನುಷ್ಯ ಅಂತ ಬಂದೇವಿ ನಾವೀಗ. ಲೋಕದ ಮಾನವನ ತಂದು ಭಕ್ತನ ಮಾಡಿದರೆ ಲೋಕದ ಮನುಷ್ಯ ಅವನ್ನ ನಾವೇನ್ ಮಾಡಿವಿ
ಭಕ್ತನ ಮಾಡಿ ಭಕ್ತನ ಮಾಡೋದೇನು ವಿಭೂತಿ ರುದ್ರಾಕ್ಷ ಲಿಂಗ ಎಲ್ಲ ಕೊಟ್ಟಿವಿ ಅವನಿಗೆ ಅಷ್ಟಾವನ್ನ ಮಾಡಿ ಅವ ಏನಂದಾನ ವಿವೇಕ ಲಾಂಛನನಲ್ಲದೆ ವಿವೇಕ ವಿವೇಶ ಲಾಂಛನದ ಅಷ್ಟೇ ಆದ್ರ ಹೌದೌದ್ರಿ ಇಷ್ಟು ಹೇಳಿ ಬಾಳ್ಬಾರ್ದು ಅಂತ ಹೇಳ್ತಾರೆ ಜನ್ಮಸನವರು. ಇದ್ರ ಕಾರಣ ಕೂಡಲ ಜನ್ಮ ದೇವಯ್ಯ ಮಜ್ಜನಕ್ಕೆ ದೇವ ಕೈಯಾಗ ಲಿಂಗ ಹಿಡ್ಕೊಂಡ ಸ್ನಾನ ಮಾಡಿಸುವಂತವ್ರೆಲ್ಲರೂ ಭಕ್ತ ತಿಳ್ಕೊಳ ಭವಿಗಳ ನೆನಪು ಭಕ್ತರ ನೆನಪನಯ್ಯ, ಇವ್ರಿಗೂ ಭವಿ ಅಂತಾನೆ ಕರ್ತಾರೆ. ಅರ್ಥ ಆಯ್ತಿಲ್ರಿ? ನಾವೆಲ್ಲೇ ಭಕ್ತನ ಹೋಗ್ತೀವಿ ಮಜ್ಜನ ಕೆರೆ ಭವಿಗಳ ನೆನಪು ಭಕ್ತರ ನೆನಪನಯ್ಯ, ಇದು ನಮ್ಮ ಭಕ್ತರು. ನಾನು ಇವತ್ತಿಗೆ ಸಾಕು, ಮತ್ತೆ ನಾಳೆ ಏನಾದ್ರು ಪ್ರಶ್ನೆಗಳು ನಮಸ್ಕಾರಗಳು. ಧನ್ಯವಾದಗಳು. ನಾವೆಲ್ಲರೂ ಅದರೊಳಗೆ ಮಗ್ನರಾಗಿದ್ದೀವಿ, ಆಗಿದ್ದೀವಿ. ಧನ್ಯವಾದಗಳು. ಬಹಳ ಅಪರೂಪವಾದಂಥ ವಚನಗಳನ್ನ ಆಯ್ದುಕೊಂಡು ಚನ್ನಬಸವಣ್ಣನವರ ದೃಷ್ಟಿಯೊಳಗಿದ್ದಾಗ ಗುರು ಅಂದ್ರೆ ಯಾರು, ಗುರು ಅಂದ್ರೆ ಹೇಗಿರಬೇಕು ಅನ್ನೋದು ಬಹಳ ಅಪರೂಪವಾಗಿ ಹೇಳಿದ್ರಿ. ನಾವು ಹೇಳಿರ್ತಕ್ಕಂಥ ಎಲ್ಲ ಚನ್ನಬಸವಣ್ಣನವರ ಮಾತುಗಳು ವಾಸ್ತವಿಕವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾವು. ಅದೇ ಬೇಕು ಅಂತ ಹೇಳಿ ನಾವು ಅವುಗಳನ್ನು ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಬೆಲೆ ಏನಿದ್ದೀವಿ ಅನ್ನೋದು ನಮಗೆ ಸಿಗ್ತೈತಿ ಅನ್ನೋದು ಅದ್ಭುತವಾಗಿ ತಾವು ಪ್ರಶ್ನೆ ಮಾಡಿದ್ರಿ. ನೀವೇ ಮಾಡಿ ಜನರೇ ನಮ್ಮ ಮಾಡಲಾದ್ರೆ ಪ್ರಶ್ನೆ ಅಂತ ಹೇಳಿ ನಮ್ಗೆ ಅನಿಸ್ತು. ಧನ್ಯವಾದಗಳು ಅಣ್ಣವರಿಗೆ, ಶರಣಾರ್ಥಿಗಳು. ಇವತ್ತು ನಮ್ಮಲ್ಲಿ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವರು, ಸದಾ ನಮ್ಮ ಸತ್ಸಂಗದಲ್ಲಿ ಇರುವಂಥವರು ಅತ್ಯಂತ ಕಠಿಣ ಪರಿಸ್ಥಿತಿ ದುಃಖದ ವಾತಾವರಣ ಇಟ್ಟು ಸತ್ಸಂಗವನ್ನು ಅಳಗಾಡದಿರುವಂಥ ಶ್ರೀರಾಮನ ಭೂಮಿಕೆ ಒಳಂತವ್ರು ಯಾರಪ್ಪ ಅಂದ್ರೆ ನಮ್ಮ ಶಿವನಂಜುವನ್ನಾರು. ಆ ಶಿವನಂಜುವನ್ನಾರ ಹೊರಬಡದವರು ಇವತ್ತು ದೇಹ ತ್ಯಾಗ ಆಯ್ತವ್ರದ್ದು. ಭಗವಂತ ಅವರಿಗೆ ನಾನು ಅಂತೀನಿ, ಇನ್ನೊಂದು ಜನ್ಮ ಕೊಡ್ಲಿ, ಮನುಷ್ಯ ಜನ್ಮದಲ್ಲೇ ಬರಲಿ, ಅವರು ಈ ಶಿವಪದದಲ್ಲಿ ನಿಲ್ಲಿ, ಶಿವಪದದಿಂದ ಸ್ವರೂಪವನ್ನು ತಿಳ್ಕೊಂಡು ಮುಕ್ತರಾಗಲಿ ಹೇಳ್ತಾರೆ. ಅವರವರ ಆತ್ಮಕ ಶಾಂತಿಯನ್ನು ಕೋರ್ತೀನಿ. ವಿರೋಧಿಗಳು ಅಂತ ಹೇಳಿ ಹೌದು. ಜನಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲ ವೇದಿಕೆಯ ಎಲ್ಲ ವರ್ಗದಿಂದ ನಾನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ಸೇರಿಸಿತು. ಭಾಗ ಅಂದರೆ ಯಾರು ಚನ್ನಬಸವಣ್ಣನವರ ವಚನಗಳ ಒಂದು ಯಾರಾದರೂ ಏನಾದರೂ ಹೇಳೋರಿದ್ವಿ ಅಂತ ಮಾತಾಡಿ ಎಲ್ಲರಿಗೂ ಶರಣಾಗ್ತೀರಿ, ಶರಣಾಗ್ತೀರಿ. ಅಪ್ಪ ನನಗೆ ಪ್ರಶ್ನೆ ಅಂತಲ್ಲಾರೆ ಗೊಂದಲ ಸ್ವಲ್ಪ ಆಗತೈತಿ. ನೀವು ಜಂಗಮಕ್ಕೆ ಜನ ಅಂತ ಹೇಳಿದ್ರಲ್ರಿ, ಜಂಗಮಕ್ಕೆ ಜನ ಅಂತಾನೆ ಅಂದ್ರಿ. ಅಂದ್ರ ಎಲ್ಲ ಸಿದ್ದೇಶ್ವರ ಅಪ್ಪನ ತಗೊಂಡಿದ್ರಿ, ನಾವು ಅವ್ರ ಜಂಗಮರ್ರಿ. ಅವ್ರಿಗೆ ದನ ಹೆಂಗ ಎಸ್ಪಿಸ್ಬಿಡ್ರಿ, ಅವ್ರ ಹಣನ ತಗೊಳಂಗಿಲ್ಲ ಅಂದಲ್ರಿ. ಯಾವ ರೀತಿಯಾಗಿ ಅವ್ರಿಗೆ ಎಸ್ಪಿಸ್ಬಿಡ್ರಿ?
ಧನ ಅಂತಂದ್ರ ರೊಕ್ಕ ಅಂತ ಯಾಕಂತೀರಿ? ಅಂದ್ರೆ ಧನ ಅಂದ್ರೆ ಬರೀ ರೊಕ್ಕ ಅಂತ್ರಿ. ಅದ್ರ ಅಂದ್ರೆ ಜಾಸ್ತಿ ಭಾಳ ದೊಡ್ಡದ. ಇವತ್ತು ಡಿಕ್ಷನರಿ ತೆಗೀರಿ ನೀವು, ಏನೇನ್ ಅರ್ಥ ಬರಲ್ಲ ಅನ್ನೋದು ನೋಡ್ರಿ. ಅಂದ್ರೆ ಯಾವ ರೀತಿಯಲ್ಲಿ ಈಗ ಅವರೇ ನಮ್ಮ ಪ್ರವಚನದಲ್ಲಿ ಬಂದವರಿಗೆ ಊಟದ ವ್ಯವಸ್ಥೆ ಆಗಬೇಕು ಅಂತ ಹೇಳ್ತಿದ್ರು. ಮತ್ತೆ ವ್ಯವಸ್ಥೆ ಮಾಡೋ ನಾಟಕನ ಅಲ್ಲ ಅದು. ಹೌದಾ ಇಲ್ಲ ಹೇಳಿ ನನಗೆ. ಮಾತು ಅದು ಬಂದಾಗೈತ್ರಿ, ಗೊತ್ತಾಗಿಲ್ಲ. ಹೌದ್ರಿ, ಕರೆಕ್ಟ್ ರೀ. ಅದ ಬಂದ್ಲಾಗಿತ್ರಿ, ಯಾವ ರೀತಿ ಅಂತ ಗೊತ್ತಾಗಿದ್ದಿಲ್ರಿ. ಇಲ್ರಿ, ಅದ ಅವ್ರ ಈ ತರ ಅನುಮಾನ ಮಾಡುದು. ಅವ್ರು ಹೇಳ್ತಿದ್ರಲ್ಲ, ಯಾರು ಇದಂತ ಒಬ್ಬರು ಕಳಿಸಿದ್ರು. ಅವ್ರು ಹೇಳ್ರಿ ಹಲೋ, ಅವ್ರು ಏನು ಹೇಳಿದ್ರಲ್ಲ, ಹಿಂಗ ಮಾಡ್ರಪ್ಪ ನಾವು ಮಾಡೋದು ದಿನ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಹೇಳಿದ್ರು. ದಿನ ಒಂದು ಒಳ್ಳೆ ಕೆಲಸ ಮಾಡ್ಬೇಕು. ಅವ್ರು ದಿನ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಇದು ಧನಾತ್ಮಕ ಹೌದಲ್ವ? ಹೌದಲ್ವ? ಅಂತಂದ್ರ ಸಂಪತ್ತು ಧನ ಅದನ್ನ ಮಾಡ್ಬೇಕು. ಇದು ಗೃಹಸ್ಥರಿಗೆ, ಸನ್ಯಾಸಿ ಇದ್ದವ್ರಿಗೆ. ಗೃಹಸ್ಥರಿದ್ರಪ್ಪ ಅಂತಂದ್ರ ಅವರು ಗೃಹಸ್ಥರಿಗೆ ಇವನನ್ನು ನೋಡ್ಬೇಕಂತ ಅವ್ರಿಗೂ ಅರ್ಪಣೆ ಮಾಡಬೇಕು. ಇನ್ನೊಂದು ಪ್ರಶ್ನೆ ಅಂದ್ರೆ ನನಗೆ ಇನ್ನೊಂದು ಬಂದಲ್ಲ ರೀ. ಈಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಹಲೋ ಆಯ್ತ್ರಿ. ಈಗ ಮನದಲ್ಲಿ ಅಂದ್ರೆ ನಮ್ ಲಿಂಗ ನಿರ್ದೇಶ ಇಟ್ಕೊಂಡು ಮನದ ತುಂಬಾ ಎಲ್ಲ ಲಿಂಗದ ಇದನ್ನ ಇಟ್ಕೊಂಡಿರ್ತೀವಿ. ಅಂದ್ರ ಮನಸ್ಸಿನಲ್ಲಿ ಪೂರ್ತಿ ಲಿಂಗ ಇರುವ ಭಾವದಲ್ಲಿ ಲಿಂಗ ಭಾವದಲ್ಲಿ ಬೇಕು ಅನ್ನೋದಲ್ರಿ. ಅಂದ್ರ ಮನಸ್ಸಿನೊಳಗಿದ್ರೆ ಭಾವನೆ ಇರುವುದಿಲ್ಲ. ನನಗೆ ಸ್ವಲ್ಪ ಗೊತ್ತಾಗಲ್ಲ. ಲಿಂಗದ ಪ್ರಾರ್ಥನೆ ಮಾಡ್ತಾರ. ಶರಣರು ಪಾಠವನ್ನು ಹೇಳಿಲ್ಲ, ಹೇಳ್ಯಾರ. ಬಹಳಷ್ಟು ಜನಗಳ ತಪ್ಪು ಮಾಹಿತಿ ಜಗತ್ನಾಗ. ಲಿಂಗ ವಿವೇಚನ ಬೇರೆ, ಪ್ರಾರ್ಥನೆಗಳು ಸಹಯೋಗ ಪದ್ಧತಿಯೊಳಗೆ ಬರುವಂತ ಒಂದು ವಿಧಾನ. ವಿವೇಚನ ಪ್ರೀತಿಯಿಂದ ನೋಡೋದು. ಆ ಮಗುವನ್ನ ಈ ರೀತಿಯಿಂದ ನೋಡಿದೆ ಅಂತಂದ್ರ
ಅದು ನನಗೆ ಕಣ್ಣು ತುಂಬತೈತಿ. ಹೌದಾ? ಹೌದು ಹೌದು. ಆ ನಂತರ ಮನಸ್ಸಿನ ತುಂಬ ತಂತೈತಿ. ಶಿಕ್ಷೆ ನೋಡಿ ತುಂಬಂಗಿಲ್ಲ, ಹಂಗೆ ಹೋಗ್ಬೇಕೈತಿ ಮಗು. ಅಂದ್ರ ನಂಗೆ ಭಾವದಾಗಿರಂಗಿಲ್ಲ ಅಂದ್ರೆ ಹಂಗಿನ್ ಅಂದ್ರೆ ಭಾವದಾಗಿರುವುದು ಬೇರೆ, ಮನಸ್ಸಿನಾಗಿರುವುದು ಬೇರೆ ಅನ್ನೋದು ಗೊತ್ತಾಗಲ್ರಿ ನನಗ. ನೀವು ಫೋನ್ ಮಾಡಿ ಹೇಳ್ತೀನಿ. ಇದ್ರ ಬಗ್ಗೆ ಫೋನ್ ಇದೆ, ನಾನು ನಿಮಗೆ ಹೇಳ್ತೀನಿ. ಆಯ್ತಪ್ಪ. ಸರಿ. ಈಗ ಬಸವರಾಜ ಚಟ್ನಳ್ಳಿ ಅಣ್ಣವರು ಮಾತಾಡ್ತಾರೆ.